ಎರಡಿಯತ್ರಯಣಂ ಒಟ್ಟದಿಯೇ ಅಪ್ಪಾಣಂ ಮೂಯಿತ್ತು ಅನ್ನದಾವಿಯಮ್ಮಿಯೇ ತಮ್ಮ ತತ್ತಿಯ ಮೈಯೋ ಓದಿಹು ಮುಖಸ್ಯ ಕಾರಣಂ ಆದ. ಇಲ್ಲಿ ಏನು ಹೇಳ್ತಾರೆ ಅಂದ್ರೆ ರತ್ನತ್ರಯದಿಂದಲೇ ಮೋಕ್ಷಿದೆ. ಎಲ್ಲಿಂದ ಮೋಕ್ಷಿದೆ? ಬೇರೆ ಜ್ಞಾನದಿಂದ ಮೋಕ್ಷ ಇಲ್ಲ, ದರ್ಶನದಿಂದ ಮೋಕ್ಷ ಇಲ್ಲ, ಬೇರೆ ಚಾರಿತ್ರದಿಂದ. ನಿಮ್ಗೆ ದರ್ಶನ ಜ್ಞಾನ ಇದ್ರೆ ಮೋಕ್ಷ ಇಲ್ಲ, ನಿಮ್ಗೆ ಚಾರಿತ್ರ ದರ್ಶನ ಇದ್ರೆ ಮೋಕ್ಷ ಇಲ್ಲ. ಜ್ಞಾನನೂ ಬೇಕು, ಚಾರಿತ್ರನೂ ಬೇಕು, ಮೂರು ಕ್ರಮದಿಂದ ಬೇಕು. ಏನ್ ಬೇಕು? ಮೂರು ಇದ್ರೆ ಮಾತ್ರ ಮೋಕ್ಷ. ಮೂರಿಲ್ಲ ಅಂದ್ರೆ ಮೋಕ್ಷ ಇಲ್ಲ, ಸಂಸಾರ ಇದೆ. ರತ್ನತ್ರಯ ಆತ್ಮನನ್ನು ಬಿಟ್ಟು ಬೇರೆ ದ್ರವ್ಯದಲ್ಲಿ ಇರೋದಿಲ್ಲ. ರತ್ನತ್ರಯ ಏನಿರ್ತದೆ? ಆತ್ಮನ ಬಿಟ್ಟು ಬೇರೆ ದ್ರವ್ಯದಲ್ಲಿ ಐತೇನಾ? ಜೀವ ದ್ರವ್ಯದೊಳಗನೆ ಇರ್ತೈತಿ. ಅಜೀವ ದ್ರವ್ಯದಾಗ ಐತೇನಾ? ಸಂಸಾರದಾಗ ಐತೇನಾ? ಎಲ್ಲಿ ಇಲ್ಲ. ಎಲ್ಲಿರ್ತೈತೆ ಅದು ರತ್ನತ್ರಯ? ಎಲ್ಲರೂ ಹೇಳಬೇಕು, ಒಂದೋ ಉತ್ತರ ಕೊಡಬೇಕು, ಯಾರು ಕೇಳಿದ್ರು ಹೇಳಬೇಕು. ನಾಲ್ಕು ಗತಿ ಒಳಗೆ ಸಮ್ಯಕ್ ದರ್ಶನ ಜ್ಞಾನ ಜೀವನ ಆಗ್ತೈತಿ. ಇನ್ನು ಮನುಷ್ಯ ಪರ್ಯಾಯದಲ್ಲಿ ಪುರುಷರಿಗೆ ಮಾತ್ರ ಎಷ್ಟಿರ್ತೈತಿ? ಮೂರು: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಅದು ಜೀವದ ಬಿಟ್ಟರೆ ಬೇರೆ ದ್ರವ್ಯದಲ್ಲಿ ಕಾಣೋದೇ ಇಲ್ಲ. ಏನು ಕಾಣೋದಿಲ್ಲ? ರತ್ನತ್ರ ಕಾಣ್ತೈತಿನ? ಯಾರು ಕಾಣ್ತಾನೆ? ಅಂತಾರೆ ಮಾಯವಾಗನು ನಮ್ಮ ಶಿವ ಕೈ ಕೊಟ್ಟು ಓಡಿ ಹೋದನು ಕೊಡುವುದನ್ನು ಕೊಟ್ಟು. ಅದಕ್ಕೆ ನೀವೆಲ್ಲರೂ ಬಿಟ್ಟು ಹೋಗೋಣ. ನೀವು ನನಗೆ ಬರ್ತೈತೆ ವಾರದ 4 ತಿಂಗಳಾದಂತೆ ಬಂದಿದೆ, ಅದರಿಂದ ಬಿಟ್ಟು ಹೋಗ್ಬಿಡೋದು ನೀವು. ಅದನ್ನಿಲ್ಲ ಎಲ್ಲಿ ಮಾಯವಾಗದು? ಯಾರು ಮಾಯ ಹೋದ್ರು? ಯಾರಾದ್ರೂ ಮಾಯಾಗಿಲ್ಲ. ನಾನು ಇದೇ ಅದೇ, ನಾವು ಭಾರತ ಬಿಟ್ಟು ಹೋಗಿಲ್ಲ, ನೀನು ಭಾರತ ಬಿಟ್ಟು ದೇಶಕ್ಕೆ ಹೋಗ್ಬೋದು. ಅದನ್ನಿಲ್ಲ ಏನು ತಿಳಿತು? ಮಹಾರಾಜರ ಮಾಯಾಗಿ ಬಿಟ್ಟು. ಅದು ಕರೆಕ್ಟ್ ಐತಿ. ಏನು ತಿಳಿತು? ಇಲ್ಲಿ ಭಾಳ ಚೆನ್ನಾಗಿದೆ. ಏನಂತ ರತ್ನತ್ರ ಸಹಿತವಾಗಿ ಅಥವಾ ಮೋಕ್ಷಕ್ಕೆ ಕಾರಣ ಆಗ್ತದೆ. ಇನ್ನು ರಣೇತ್ರಯ ಅಂಶ ಅಂದರೆ ರತ್ನತ್ರಯವು ಅಪ್ಪಾಣ ಆತ್ಮನನ್ನು ಎಲ್ಲರ ತಲೆಗಿರಬೇಕು. ಇದು ಅನ್ಯ ಜೈನಿ ಒಳಗೆ ಸಿಗೋದಿಲ್ಲ. ಇದು ನಮ್ಮ ಧರ್ಮದೊಳಗೆ ಅಷ್ಟೇ ಐತೆ. ಇದು ಈ ರತ್ನತ್ರಯ ಎಲ್ಲಿ ಹುಡುಕಿದ್ರು ಯಾವ ಶಬ್ದಕೋಶದಾಗೂ ಸಿಗೋದಿಲ್ಲ. ಇದು ಜನೇಂದ್ರ ಶಬ್ದಕೋಶದೊಳಗೆ ಸಿಗ್ತೈತಿ. ಇಂಥ ಕೋಶ ನೀವೆಲ್ಲರೂ ನೋಡಿ ಎಷ್ಟು ಪುಣ್ಯ ಇದೆ. ಹಿಂದಿ ಒಳಗೆ ಇದ್ದಿದ್ದು ಕನ್ನಡ ಮಾಡ್ಯಾರ. ಕೌಶಲ್ಯ ಧರಣೇಂದ್ರ ಅಂತ ಹೇಳಿ ಭಾಳ ಚೆನ್ನಾಗೈತಿ. ಅದನ್ನ ಎಲ್ಲರ ಮನೆಗೂ ಜನೇಂದ್ರ ಸಿದ್ಧಾಂತ ಕೋಶ ಇತ್ತಂದ್ರೆ ಹೆಂಗೆ ಇಂಗ್ಲೀಷ್ ಕಲಿತೀರಿ, ಇಂಗ್ಲೀಷ್ ಕಲಿಬೇಕಾದ್ರೆ 26 ಅಕ್ಷರ ಕಲಿತೀರಿ. 26 ಅಕ್ಷರ ಕಲಿತ ನಂತರ ಮತ್ತೇನು ಮಾಡ್ತೀರಿ? ಮೀನಿಂಗ್ ಕಲಿತೀರಿ. ಮೀನಿಂಗ್ ಕಲಿತಂದ್ರೆ ಮತ್ತೇನು ಮಾಡ್ತೀರಿ? ಸೆಂಟೆನ್ಸ್ ಮಾಡ್ತೀರಿ. ಸೆಂಟೆನ್ಸ್ ಮಾಡಿದ್ರೆ ಮತ್ತೇನು ಮಾಡ್ತೀರಿ? ಎಲ್ಲ ಶಬ್ದಕೋಶ ಇಟ್ಕೊತೀರಿ. ಶಬ್ದಕೋಶ ಇಟ್ಕೊಂಡು ಏನು ಮಾಡ್ತೀರಿ? ಇಂಗ್ಲೀಷಲ್ಲಿ ವ್ಯಾಖ್ಯಾನ ಮಾಡ್ತೀರಿ. ಮಾಡ್ತೀರಿಲ್ಲ? ನೀವು 27 ಇಂಗ್ಲೀಷ್ 27 ಇಲ್ಲ. ಅದಕ್ಕೆ ಇಂಗ್ಲೀಷ್ ಕಲಿಬೇಕಾದ್ರೂ ನೀವು ಮಕ್ಕಳ ತಿಂದಾಗ ಶಬ್ದಕೋಶಗಳನ್ನು ತರ್ತಿರಲಿಲ್ಲ. ಹಂಗೆ ಧರ್ಮದ ಶಬ್ದಕೋಶ ಅದಾವ. ಎಷ್ಟು ಭಾಗ ಅದಾವ? 5 ಭಾಗ ಅದಾವ. ಜನೇಂದ್ರ ವರ್ಣಿಯರು ಮಾಡಿಟ್ಟಾರೆ, ಭಾಳ ಚೆನ್ನಾಗಿದೆ. ಅದನ್ನು ಅವ್ರು ಮಾಡಿಟ್ಟಾರೆ. ನಾವು ಕುಡಿಯೋದಷ್ಟೇ, ಉಣ್ಣೋದಷ್ಟೇ ಮಾಡ್ತಿರಿಲ್ಲ. ಮೂಯಿತ್ತು ಬಿಟ್ಟು ಅನ್ನೋದಿಯಮ್ಮಿ ಬೇರೆ ದ್ರವ್ಯದಲ್ಲಿ ನ ಒಟ್ಟದಿ ತಮ್ಮ ತತ್ತಿಯ ಮೈಯುವ ರತ್ನತ್ರಯ ಸಹಿತ ಆದಾಹು ಆತ್ಮವೇ ಮೋಕ್ಷಸ್ಯ ಕಾರಣ ಹೋಗಿ ಆಗಿದೆ. ಏನು ಹೇಳ್ತಾರೆ ನೋಡ್ರಿ, ಇಲ್ಲೆಲ್ಲ 3 ಅದಾವ. ಏನು ಕೆಲಸ? 3 ಕೆಲಸ ಅದಾವ. 3 ಕೆಲಸ: ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಅದನ್ನಿಲ್ಲ. ಈಗ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ, ಒಂದು ಯಾವುದನ್ನು ಬೇರೆ ಮಾಡಬೇಕಾದ್ರೆ, ನಾವು ಆತ್ಮದಿಂದ ಉತ್ತರಗೆ ಹೋಗ್ಬೇಕಾದ್ರೆ ನಾವು ಏನು ಮಾಡಬೇಕು? ಆತ್ಮನ ಬಿಟ್ಟು ಇರಬೇಕಾದ್ರೆ ಕರ್ಮಗಳನ್ನು ಬಿಡಬೇಕು. ಏನು ಮಾಡಬೇಕು? ಕರ್ಮಗಳನ್ನು ಬಿಟ್ಬಿಟ್ರೆ ಆತ್ಮನ ಜೊತೆಯಾಗಿ ನಾವು ಇರ್ತೇವೆ. ಕರ್ಮ ಅಂದ್ರೆ ಏನು? ಕರ್ಮ ಪುದ್ಗಲ ಪರಮಾಣುಗಳು. ಅದನ್ನಿಲ್ಲ. ಪುದ್ಗಲ ಪರಮಾಣುಗಳು ಬಿಟ್ಟಾಗ ಮಾತ್ರ ಮೋಕ್ಷ ಇದೆ. ಅಲ್ಲಿ ಮಟ್ಟ ಮೋಕ್ಷ ಇರೋದಿಲ್ಲ. ಅದಕ್ಕೆ ಇಲ್ಲಿ ಮೋಕ್ಷ ಅನ್ನೋದನ್ನು ತಿಳ್ಕೊಳ್ಬೇಕು. ಮುತ್ತೆ ಬಿಟ್ಟು ಅಂದರೆ ಧ್ಯಾನದಲ್ಲಿ ನಿಶ್ಚಯ ಮೋಕ್ಷ ಮಾರ್ಗದಲ್ಲಿ ಕೇವಲ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಬೇಕು. ಯಾವಾಗ ನಿಮಗೆ ಕರ್ಮಗಳ ಶರೀರ ಅದನ್ನು ನಾವು ಕಡಿಮೆ ಮಾಡಿಕೊಂಡಾಗ, ಜ್ಞಾನಾವಳಿ ಕರ್ಮಗಳನ್ನು ಗಾಂಧಿ ಕರ್ಮಗಳನ್ನು ನಾಶ ಮಾಡಿಕೊಂಡಾಗ
ಜ್ಞಾನವರಲ್ಲಿ ಉತ್ಪತ್ತಿ ಏನಂತಂದ್ರೆ ಕೇವಲ ಜ್ಞಾನ ಇರ್ತದೆ. ಅದಕ್ಕಾಗಿ ನಮ್ಮ 3 ರಸಿ ಗೊತ್ತಾ ನಿಮ್ಗೆಲ್ಲರಿಗೂ? ಮರಿ ಒಳಗೆ ಹುಲಿ ಇರ್ತೈತಲ್ಲ, ಹುಲಿ ಬರ್ತೈತಿಲ್ಲ, ಜಡಿಯರ ಬರ್ತೈತಿಲ್ಲ, ಜಡಿ ಹಗ್ಗ ಜಡಿ ಇವೆಲ್ಲ ಬರ್ತದೋ ಇಲ್ಲ. ಜಡಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು? 3 ಥರ ಕೂದಲನ್ನ 3 ಥರ ಮಾಡಬೇಕು, ಹೌದಿಲ್ಲ? ಅದಕ್ಕೆ ನಾವು ಹುರಿ ಮಾಡ್ಬೇಕು ಅಂತಂದ್ರೆ ಎಳಿ ಅಂತೆ, ಎಳಿ 3 ಎಳಿಯಿಂದ ಏನಾಗ್ತೈತಿ? 1 ಎಳಿ ಅಲ್ಲ, ಹುರಿ ಆಗ್ತೈತಿ. ಎಳಿಗೆ ಮತ್ತು ಎಳಿ ಅಂತ ಎಳಿಗೆ ಎಳಿ ಏನಾಗ್ತೈತಿಲ್ರಿ? ಎಳಿ ಅಂದ್ರೆ ದರ ಎಳಿತಾರೆ. ಎಳ್ದು ಹಾಕಿದ್ರೆ ನನಗಂತ ಅದನ್ನಿಲ್ಲ. ಎಳಿನ ಬೇರೆ, ಎಳೆದರೆ ಬೇರೆ, ಅದನ್ನಿಲ್ಲ. ಇಲ್ಲೇ ಎಳಿ ಕೂಡಿ ಹುರಿ ಆಗ್ತೈತಿ, ಹುರಿ ಅದನ್ನಿಲ್ಲ. ಹಂಗೆ ಈಗ ನೀವು ಕೂದಲು ಕೂಡಿ ಜಡಿ ಆಗ್ತದೆ, ಅದನ್ನಿಲ್ಲ. ಜಡಿ ಆದ ನಂತರ ಅದಕ್ಕೆ ಕೂದಲು ಅಂತಾರೇನ? ಎಳಿ ಕೂದಲು ಅಂತಾರೆ ಅನ್ನಂಗಿಲ್ಲ. ಹಂಗೆ ಎಳಿಗೆ ಎಳಿ ಆದ ನಂತರ ಎಳಿ ಅನ್ನಂಗಿಲ್ಲ, ಅದಕ್ಕೆ ಹುರಿನ ಅಂತ. ಅದನ್ನ ತೊಗೊಂಡು ಹಸಿತಾರಲ್ಲಿಲ್ಲ. ಅಲ್ಲಿ ರೈತರು ಏನು ಮಾಡ್ತಾರೋ, ದೀಪಾವಳಿ ಹಬ್ಬ ಬಂತಂದ್ರೆ ಎತ್ತು ಆಕಳ ಇರ್ತಾವಲ್ಲ, ಹಗಡ ಮಾಡ್ತಾರೆ, ಕೊಳ್ಳಾಗ ಹಗಡ ಕಟ್ತಾರೆ. ಅದಕ್ಕೆ ಏನು ಮಾಡ್ತಾರೆ? ಹುರಿ ತೊಗೊಂಬಂದು ಹೊಸದು ಅದನ್ನ ಹಗ್ಗ ಮಾಡ್ತಾರೆ. ಹಗ್ಗ ಮಾಡಿ ಏನು ಮಾಡ್ತಾರೆ? ಅದಕ್ಕೆ ಬಣ್ಣ ಹಚ್ಚಿ ದೀಪಾವಳಿ ಹಬ್ಬದ ದಿನ ಕಟ್ತಾರೆ. ಯಾರಿಗೆ? ಮನುಷ್ಯರಿಗೆ, ವ್ಯಕ್ತಿಗಳಿಗೆ. ಅಲ್ಲಿ ನಿಮ್ಗೆ ಗೊತ್ತಿರಂಗಿಲ್ಲ, ಅದಕ್ಕೆ ಹೇಳ್ಬೇಕಾಗ್ತೈತಿ. ಅದಕ್ಕೆ ಮತ್ತೆ ಅದು ಮೈಯಕ್ಕೆ ಹೋಗ್ತೈತಲ್ಲ ಹೊರದಾಗ, ಅಲ್ಲಿ ಅದು ಕಳ್ಕೊಬಾರ್ದಂತೆ ಗಟ್ಟಿ ಕಟ್ತಾರೆ. ಗಳಗಟ್ಟಿ ಬಸ್ತೆ ಕಟ್ಟೋದು ಬೇರೆ, ಅಲ್ಲಿ ಕಟ್ಟೋದು ಬೇರೆ. ಇಲ್ಲಿ ಗಟ್ಟಿ ಕಟ್ತಾರೆ, ಅಲ್ಲೇ ಗಳಗಟ್ಟಿ. ಗಳಗಟ್ಟಿ ಅಂದ್ರೆ ಇದೆ, ಗಳಗಟ್ಟಿ ಅಂದ್ರೆ ಕೈಯೊಂದು ನೋಡಿರ್ತ ಗಳಗಟ್ಟಿ. ಮತ್ತು ಬರೀ ಅಂದ್ರೆ ಗಳಗಟ್ಟಿ ಮಾಡಿಸ್ತಾ ಇರ್ತಾರೆ. ಸಲ ಭಾಳ ತೋರಿದ್ವಿ ನಾವು. ಈ ಸಲ ಬರೋದು ಪಾಪ ಶ್ರಾವಕ ಅಭಿಷೇಕ ನೋಡ್ತೀರಂದ್ರೆ, ಜಲ ಅಭಿಷೇಕ ನೋಡ್ತೀರಂದ್ರೆ ನಾವು ಜೋರಾಗಿ ಗಟ್ಟಿನ ಭಾಷೆ ಮಂತ್ರನೇ ಹೇಳೋಣ. ಗಟ್ಟಿ ಮಂತ್ರ ಬರೋಂಗಿಲ್ಲ, ಅದು ಗಟ್ಟಿ ಭಾಷೆ ಮಂತ್ರ ಬರಲಿಲ್ಲ ಅಂದ್ರೆ ಏನು ಮಾಡ್ತಾರೆ? ಏನು ಗಟ್ಟಿ ಬಾರಿಸ್ತಾರೆ ಇವರು? ಅದಕ್ಕೆ ಗಟ್ಟಿ ಹೊಡಿ ಜೈ ಜೋ ಏನು ತಿಳ್ಕೊ ಇಲ್ಲ ಹೇಳಕತ್ತಿದ್ದೆ. ನಮೋಕರ ಮಂತ್ರ ಬಂದರೂ ಪರವಾಗಿಲ್ಲ, ಮಂತ್ರ ಹೇಳಬೇಕು ಅಂತ ಅಭಿಷೇಕ ಮಾಡಬೇಕು. ಅದು ಅಭಿಷೇಕನ ಎಂದೋದಕ್ಕಂತೇಳಿ ಪ್ರಕ್ಷಾಳನ ಸಪ್ತ ಅಂತೇಳಿ ವಿನಯ ಮಾಡಬೇಕು. ಇಲ್ಲಿ ತಿಳಿಸೋದು ಏನಿತ್ತಪ್ಪ ಅಂದ್ರೆ, ಇಲ್ಲಿ ಎಳಿ ಇದ್ವಲ್ಲ, ಆ 3 ಎಳೆಯಿಂದ ಒಂದು ಹುರಿ ತಯಾರು ಮಾಡ್ತಾರೆ. ಆ ಹುರಿ ತಯಾರು ಮಾಡಿದಾಗ ಏನಾಗ್ತೈತಿ? ಮತ್ತು ಹೊಳ್ಳಿ ಹುರಿ ಆಗೋದಿಲ್ಲ ಅದು. ಹಾಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಈ 3 ಕೂಡಿದ ನಂತರ ಏನಾಗ್ತೈತಿ? ಬೇರೆ ಬೇರೆ ಆಗೋದಿಲ್ಲ. ಅದಕ್ಕಂತಾರೆ ರತ್ನತ್ರಯ ಧರ್ಮ. ಎಂಥ ಧರ್ಮ? ಈ ರತ್ನತ್ರಯ ಧರ್ಮ ಯಾವ್ದಿರ್ತೈತಿ? ನಿಮಗಿರೋದಿಲ್ಲ. ನಿಮ್ಗೆ ಎಷ್ಟು ಇರ್ತಾವೆ? 2 ಇರ್ತಾವೆ. 1 ಇರ್ತೈತಿ, 2 ಇರ್ತೈತಿ, ಯಾವುದೂ ಇರ್ತಾವೆ. 1 ಇರೋಕ್ಕೆ ಸಾಧ್ಯನೇ ಇಲ್ಲ. ಸಂಗಿ ಪಂಚೇಂದ್ರಿಯಗಳಿಗೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಇವೆರಡು ಜೊತೆಯಲ್ಲಿನ ಇರ್ತಾವೆ. 3 ಇದ್ರೆ ಮನೆ ಬಿಟ್ಟು ಬರ್ರಿ, ಮನೆ ಬಿಟ್ಟು ಬಂದ್ರೆ 3, ಮನೆಯಾಗಿದ್ರೆ 2, ಮತ್ತು 3 ಬೇಡಂದ್ರೆ ಮ್ಯಾಲ ಮೋಕ್ಷ. ಇಲ್ಲಿ ರಣಯತ್ರಮಯ ಅಂದ್ರೆ ರತ್ನತ್ರಯವು. ಇಲ್ಲಿ ಈ ರೀತಿಯಾಗಿ ನಿಶ್ಚಯ ಸಮ್ಯಕ್ವ, ವ್ಯವಹಾರ ಸಮ್ಯಕ್ವ. ವ್ಯವಹಾರದಿಂದಲೂ ತಿಳ್ಕೊಳ್ಬೇಕು, ನಿಶ್ಚಯದಿಂದಲೂ ತಿಳ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಆತ್ಮ 3 ಗುಣ ಅಂತ ಹೇಳ್ತಾರೋ. ಈ ಬೈರಾತ್ಮ, ಅಂತರಾತ್ಮ, ಕರ್ಮಾತ್ಮ. ಕುತೂಹಲ ಬಿಟ್ಟು ಹೋದಾಗ ಅವ್ರಿಗೆ ಮೋಕ್ಷ ಆಗ್ತೈತಿ ಅನ್ನೋಂಥ ಮಾತನ್ನು ತಿಳಿಸ್ತಾರೆ. ಇನ್ನು ಧರ್ಮ ರತ್ನತ್ರಗಳು ಆತ್ಮರಿಗೆ ಹಿತವನ್ನು ಉಂಟು ಮಾಡುತ್ತದೆ, ಆತ್ಮ ದರ್ಶನ ಮಾಡಿಸುತ್ತದೆ. ಭವ್ಯಾತ್ಮರು ಧಾರ್ಮಿಕರು, ನೀವೆಲ್ಲ ಧಾರ್ಮಿಕದ್ರೆ ಅಧರ್ಮಿಕ. ನೀವೆಲ್ಲರೂ ಧರ್ಮಾತ್ಮರು. ಹೀಗಾಗಿ ನೀವೆಲ್ಲರಿಗೆ ನಿಮ್ಗೆ ಸಮ್ಯಕ್ ದರ್ಶನ ಹಿತ ಮಾಡ್ತೈತಿ, ಸಮ್ಯಕ್ ಜ್ಞಾನನೂ ಕೂಡ ನಿಮ್ಗೆ ಹಿತ ಮಾಡ್ತೈತಿ, ಚಾರಿತ್ರನೂ ಕೂಡ ಅತಿ ಹಿತ ಮಾಡ್ತೈತಿ. ಈ ಧರ್ಮ ರತ್ನಗಳು ಪವಿತ್ರವು, ಪ್ರಶಂಸನೀಯವು. ಇಷ್ಟು ಚೆನ್ನಾಗಿ ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಂಡು ನಾನು ಒಟ್ಟು ಮಿಥ್ಯಾತ್ವ ಮಾಡೋಂಗಿಲ್ಲ ಅಂತೇಳಿ ಪ್ರಶಂಸೆ ಮಾಡ್ತಾರೆ. ಯಾರನ್ನ? ಮನುಷ್ಯ. ನಿಮ್ಮನ್ನ ಪ್ರಶಂಸೆ ಮಾಡ್ತಾರೆ. ಯಾವಾಗ ಮಾಡ್ತಾರೋ? ನೀವು ಸಮ್ಯಕ್ ದರ್ಶನ ಪ್ರಾಪ್ತಿ ಮಾಡ್ಕೊಂಡ್ರೆ ಮಾಡ್ತಾರೆ, ಮಾಡ್ಕೊಂಡಿಲ್ಲ ಅಂದ್ರೆ ಮಿಥ್ಯಾತ್ವ ಅಂತಾರಿಲ್ಲ. ಮಿಥ್ಯಾತ್ವ ಮಾಡಿ ಮರಣ ಮಾಡ್ಕೊಂಡ, ಸಮ್ಯಕ್ ದರ್ಶನ ಪಡ್ಕೊಳ್ಳೇ ಇಲ್ಲ ಅಂತ ಹೇಳ್ತಾರೆ. ಧರಿಸಿದರೆ ಆತ್ಮಶ್ರದ್ಧೆ, ಧರಿಸಿದರೆ ಆತ್ಮಜ್ಞಾನ, ಧರಿಸಿದರೆ ಆತ್ಮ ಚಾರಿತ್ರ, ಆತ್ಮ ಸುಖಾನುಬಂಧಿಗಳು ಆಗ್ತವೆ. ಸಮ್ಯಕ್ ಚಾರಿತ್ರಗಳು ಒಟ್ಟಿಗೆ ಕೂಡಿದರೆ ಮೋಕ್ಷ ಮಾರ್ಗ ಆಗ್ತದೆ. ಈ ಮಾರ್ಗದಲ್ಲಿ ಸಾಗುವವರು ಕ್ರಮವಾಗಿ ಆತ್ಮ ಕಲ್ಯಾಣವನ್ನು
ಮಾಡಿಕೊಳ್ಳಿರಿ ಅಂತ ತಿಳಿಸ್ತಾರೆ. ಇನ್ನು ಮುಂದಿನ ಕಾಲ